ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಕ್ಲಾಸಲ್ಲಿ ನಾವು ಪ್ರಸ್ತಾವನೆ ನಾವು ಯಾವಾಗ ಅಳವಡಿಸಿಕೊಂಡಿದ್ದೇವೆ ಅದರ ಎಲ್ಲ ವಿವರಣೆಗಳನ್ನು ನೋಡಿದ್ದೇವೆ. ಇವತ್ತಿನ ಕ್ಲಾಸಲ್ಲಿ ನಮ್ಮ ಪ್ರಸ್ತಾವನೆಯ ನಮ್ಮ ಸಂವಿಧಾನದ ಭಾಗವೇ ಅಲ್ಲವೇ ಎನ್ನುವ ಪ್ರಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಕೇಶವಾನಂದ ಭಾರತಿ ಮತ್ತು ಕೇರಳ ಪ್ರಕರಣ. ಇದು 1973ರ ಕೇರಳ ಸರ್ಕಾರ ತನ್ನ ಭೂ ಸುಧಾರಣಾ ಕಾಯ್ದೆ ಅಡಿಯಲ್ಲಿ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಕೇಶವಾನಂದ ಭಾರತಿಯವರ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಯಿತು. ಕೇರಳ ಸರ್ಕಾರ ಕೇಶವಾನಂದ ಭಾರತಿಯವರ ಆಸ್ತಿಯನ್ನು ವಶಪಡಿಸಿಕೊಳ್ಳಲು ನೋಡಿದಾಗ ಇದರ ಪರಿಣಾಮವಾಗಿ ಎಡೆನೀರು ಮಠದ ಕೇಶವಾನಂದ ಭಾರತಿಯವರು ತನ್ನ ಆಸ್ತಿ ಹಕ್ಕಿನ ಉಲ್ಲಂಘನೆಯನ್ನು ಕೇರಳ ಸರ್ಕಾರ ಮಾಡಿದೆ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಿತು. 1973 ಏಪ್ರಿಲ್ 24ರಂದು ನ್ಯಾಯಮೂರ್ತಿ ಸಿಕ್ರಿಯವರ ಪೀಠವು ಭಾರತದ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಬರದಂತೆ ಕಾಯ್ದೆ ಕಾನೂನುಗಳನ್ನು ಮಾಡಬೇಕು ಹಾಗೂ ಕೇರಳ ಸರ್ಕಾರ ಆಸ್ತಿ ಹಕ್ಕಿನ ಉಲ್ಲಂಘನೆ ಮಾಡಿತೆಂದು ತೀರ್ಪು ನೀಡಿತು. 1976ರಲ್ಲಿ ಈ ತೀರ್ಪಿನ ಅನ್ವಯ ಇಂದಿರಾ ಗಾಂಧಿಯವರು ನಮ್ಮ ಸಂವಿಧಾನಕ್ಕೆ ಪ್ರಸ್ತಾವನೆಗೆ ಕೇವಲ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಿ ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬ ಪದಗಳನ್ನು ಅದಕ್ಕೆ ಸೇರ್ಪಡಿಸಿದರು. 1976ರಲ್ಲಿ 42ನೇ ತಿದ್ದುಪಡಿಯು ಸಂವಿಧಾನದ ಅತ್ಯಂತ ದೊಡ್ಡ ತಿದ್ದುಪಡಿಯಾಗಿದೆ. ಇದನ್ನು ಮಿನಿ ಸಂವಿಧಾನ, ಕಿರು ಸಂವಿಧಾನ, ಪುಟ್ಟ ಸಂವಿಧಾನ, ಇಂದಿರಾ ಸಂವಿಧಾನ ಎಂದೆಲ್ಲ ಕರೆಯಲಾಗುತ್ತದೆ. 1789ರ ಫ್ರಾನ್ಸ್ ಕ್ರಾಂತಿಯಿಂದ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಈ ಪದಗಳನ್ನು ಪಡೆದುಕೊಳ್ಳಲಾಗಿದೆ. ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ವಿನ್ಯಾಸಗೊಳಿಸಿದವರು ವಿಯೋಹರ್ ರಾಮ್ ಮನೋಹರ್ ಸಿನ್ಹಾ. ಹಾಗೆ ಪ್ರಸ್ತಾವನೆಯ ಬಗ್ಗೆ ಬರೆದವರು ಪ್ರೇಮ್ ಬಿಹಾರಿ ನರೈನ್ ರಜೇಲ್. ಪ್ರಸ್ತಾವನೆ ಸಂವಿಧಾನದ ಭಾಗವೇ ಎಂದು ಇನ್ನೂ ಹಲವು ತೀರ್ಪುಗಳು ಇಲ್ಲಿವೆ. 1960ರ ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆಯನ್ನು ಸುಪ್ರೀಂ ಕೋರ್ಟ್ ಸಂವಿಧಾನದ ಭಾಗವಲ್ಲ ಎಂದು ತೀರ್ಪು ನೀಡಿತು. 1973 ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವೇ ಎಂದು ತೀರ್ಪು ನೀಡಿತು. 1995 LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಎಂದು ತೀರ್ಪು ನೀಡಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.